ನಮಸ್ಕಾರ ಸ್ನೇಹಿತರೆ. ರುಕ್ಮಿಣಿ ವಸಂತ್ ಟಾಕ್ಸಿಕ್, ಕಾಂತಾರದಂತಹ ಮೂವಿಗಳಲ್ಲಿ ತಮ್ಮ ಅದ್ಭುತವಾದ ನಟನೆ ಮೂಲಕ ರಾಷ್ಟ್ರಮಟ್ಟದಲ್ಲಿ ಎಷ್ಟು ಫೇಮಸ್ ಆಗಿದ್ದಾರೆ ನಿಮಗೆಲ್ಲ ಗೊತ್ತು. ಆದರೆ ಅವರ ತಂದೆ ರಾಷ್ಟ್ರಕ್ಕಾಗಿ ಪ್ರಾಣವನ್ನೇ ಅರ್ಪಣೆ ಮಾಡಿದ ಒಬ್ಬ ರಿಯಲ್ ಹೀರೋ, ಮಹಾನ್ ಯೋಧ. ಈ ವಿಚಾರ ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ರುಕ್ಮಿಣಿ ವಸಂತ್ ಅವರ ತಂದೆ ಜಮ್ಮು ಕಾಶ್ಮೀರದಲ್ಲಿ ಭರ್ತಿ 8 ಉಗ್ರಗಾಮಿಗಳನ್ನ ಅಟ್ಟಾಡಿಸಿ ಹೊಡೆದು ಬಳಿಕ ಹುತಾತ್ಮರಾದ ವೀರ ಯೋಧ ಅಂತ ನಿಮಗೆ ಗೊತ್ತಾ? ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್, NDTV ಇದ್ರ ಬಗ್ಗೆ ಎಲ್ಲಾ ಕಡೆ ಬಹಳ ಚರ್ಚೆ ಆಗಿದೆ. ಆದ್ರೆ ಕನ್ನಡಿಗರಿಗೆ, ನಮಗೆ ತುಂಬಾ ಜನಕ್ಕೆ ಇವ್ರ ಬಗ್ಗೆ ಐಡಿಯಾನೇ ಇಲ್ಲ. ರುಕ್ಮಿಣಿ ಅವರ ತಂದೆಯ ಸಾಹಸ ಗಾಥೆ ಕೇಳಿದ್ರೆ ರೋಮಾಂಚನ ಆಗುತ್ತೆ, ಕಣ್ಣಂಚಲ್ಲಿ ನೀರು ಜಿನುಗುತ್ತೆ. ಮಹಾನ್ ಯೋಧ ಇವರು. ಸ್ನೇಹಿತರೆ, ಭಾರತದ ಹೊಸ ನ್ಯಾಷನಲ್ ಕ್ರಶ್ ಅಂತ ಕರೆಸ್ಕೊಳ್ತಾ ಇರೋ ರುಕ್ಮಿಣಿ ವಸಂತ್ ಅವರ ತಂದೆ ಕರ್ನಲ್ ವಸಂತ್ ಗೋಪಾಲ್ ಕಾಶ್ಮೀರದ ಉರಿ ಗಡಿಯಲ್ಲಿ ಉಗ್ರರನ್ನ ಬೇಟೆಯಾಡಿ ದೇಶಕ್ಕಾಗಿ ಜೀವನವನ್ನೇ ಕೊಟ್ಟ ಅಪ್ರತಿಮ ವೀರ ಸೇನಾನಿ. ಅಷ್ಟೇ ಅಲ್ಲ, ಅಶೋಕ ಚಕ್ರ ಪಡೆದ ಕರ್ನಾಟಕದ ಮೊದಲ ಸೇನಾಧಿಕಾರಿ ಅನ್ನೋ ಹೆಗ್ಗಳಿಕೆ ಕೂಡ ವೇಣುಗೋಪಾಲ್ ಅವರ ಮುಡಿಯಲಿದೆ. ಹಾಗಿದ್ರೆ ಅವತ್ತು ಉಗ್ರರ ವಿರುದ್ಧ ವಸಂತ್ ವೇಣುಗೋಪಾಲ್ ಅವರ ಶೌರ್ಯದ ಹೋರಾಟ ಹೇಗಿತ್ತು? ಆಮೇಲೆ ಹುತಾತ್ಮರಾದ್ರು ಅವರು ಅದೇ ಫೈಟ್ನಲ್ಲಿ. ಬಳಿಕ ನೊಂದಿದ್ದ ಅವರ ಕುಟುಂಬಕ್ಕೆ ನಮ್ಮ ಕೆಟ್ಟ ಸಿಸ್ಟಮ್ ಎಷ್ಟು ನೋವನ್ನ ಕೊಡ್ತು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ತೆರೆಯ ಹಿಂದಿನ ರಿಯಲ್ ಮಹಾನ್ ವ್ಯಕ್ತಿಯ ಸಾಹಸ ಗಾಥೆಯನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಕರ್ನಲ್ ವಸಂತ್ ವೇಣುಗೋಪಾಲ್ ಇವರು ಕೇವಲ ರುಕ್ಮಿಣಿ ವಸಂತ್ ಅವರಿಗೆ ಮಾತ್ರ ಸ್ಫೂರ್ತಿಯಲ್ಲ, ಸೇನೆಯಲ್ಲಿ ತಮ್ಮ ಸಹೋದ್ಯೋಗಿಗಳಿಗೂ ಕೂಡ ಸ್ಫೂರ್ತಿಯ ಚಿಲುಮೆ. ಯಾಕೆ ಅನ್ನೋದು ನಿಮಗೆ ಸ್ಟೋರಿ ಪೂರ್ತಿ ನೋಡಿದಾಗ ಅರ್ಥ ಆಗುತ್ತೆ. ವಸಂತ್ ಅವರು ಹುಟ್ಟಿದ್ದು 1967 ಮಾರ್ಚ್ 25ನೇ ತಾರೀಕು ನಮ್ಮ ಬೆಂಗಳೂರಲ್ಲೇ. ತಂದೆ KN ವೇಣುಗೋಪಾಲ್, ತಾಯಿ ಪ್ರಫುಲ್ಲಾ. ಆರಂಭದಲ್ಲಿ ವಸಂತ್ ಅವರ ತಂದೆ NK ವೇಣುಗೋಪಾಲ್ ಕೆಲಸದ ಕಾರಣಕ್ಕೆ ಪದೇ ಪದೇ ರಿಲೋಕೇಟ್ ಆಗ್ತಾ ಇದ್ರು. ಹೀಗಾಗಿ ವಸಂತ್ ಅವರು ಉಡುಪಿ, ಶಿವಮೊಗ್ಗ, ಬೆಂಗಳೂರು ಈ 3 ಕಡೆ ಸ್ಕೂಲ್ ಡೇಸ್ನ ಕಳೆದ್ರು. ಕಡೆಗೆ ಬೆಂಗಳೂರಿನ MES ಕಾಲೇಜಿನಲ್ಲಿ ಉನ್ನತ ಶಿಕ್ಷಣ ಕಂಪ್ಲೀಟ್ ಮಾಡಿದ್ರು. ಅಲ್ಲಿಂದ ಸೀದಾ 1988ರಲ್ಲಿ ಡೆಹ್ರಾಡೂನ್ನಲ್ಲಿರೋ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ IMAನಲ್ಲಿ ಟ್ರೈನಿಂಗ್ ಪಡೆದ್ರು. 1989ರಲ್ಲಿ ವಸಂತ್ ವೇಣುಗೋಪಾಲ್ ಸೇನೆಗೆ ಆಫೀಸರ್ ಆಗಿ ಆಯ್ಕೆಯಾದರು. ನಿರಂತರ 18 ವರ್ಷಗಳ ಸರ್ವಿಸ್. ಪಂಜಾಬ್ನ ಪಠಾಣ್ಕೋಟ್, ಸಿಕ್ಕಿಂ, ಜಮ್ಮು ಕಾಶ್ಮೀರ ಕಾನ್ಫ್ಲಿಕ್ಟ್ ಝೋನ್ನಲ್ಲೆಲ್ಲ ಕೆಲಸ ಮಾಡಿದ್ರು. ಹಂತ ಹಂತವಾಗಿ ತಮ್ಮ ಶ್ರಮದಿಂದ ಒಂದೊಂದೇ ಮೆಟ್ಟಿಲು ಮೇಲಕ್ಕೇರಿದ್ರು. ಕಡೆಗೆ 2004ರಲ್ಲಿ ವಸಂತ್ ಅವ್ರನ್ನ ಲೆಫ್ಟಿನೆಂಟ್ ಕರ್ನಲ್ ಆಗಿ ಪ್ರಮೋಟ್ ಮಾಡಲಾಯಿತು. ನಂತರ 2006ರ ಅಕ್ಟೋಬರ್ನಲ್ಲಿ ಅವರು ಹುತಾತ್ಮರಾಗೋದಕ್ಕೂ 1 ವರ್ಷ ಮುಂಚೆ ಭಾರತೀಯ ಸೇನೆಯ 9ನೇ ಬೆಟಾಲಿಯನ್ ಅಂದರೆ ಮರಾಠಾ ಲೈಟ್ ಇನ್ಫೆಂಟ್ರಿಗೆ ಕಮಾಂಡಿಂಗ್ ಆಫೀಸರ್ ಆಗಿ ನೇಮಕ ಮಾಡಲಾಯಿತು. ನಿಮ್ಗೊಂದು ವಿಚಾರ ಗೊತ್ತಿರಲಿ, ಕಮಾಂಡಿಂಗ್ ಆಫೀಸರ್ ಅಂದರೆ ಇಡೀ ಬೆಟಾಲಿಯನ್ಗೆ ಬಾಸ್. 300ರಿಂದ 1000 ಸೈನಿಕರು ಇವರ ಆದೇಶದ ಪ್ರಕಾರ ಕೆಲಸ ಮಾಡ್ತಾರೆ. ಆಫೀಸರ್ ಮನಸ್ಸು ಮಾಡಿದ್ರೆ ಸೇಫ್ ಆಗಿ ಹಿಂದೆ ನಿಂತು ಟೆಂಟಲ್ಲಿ ಕೂತ್ಕೊಂಡು ಸೈನಿಕರಿಗೆ ಹಿಂಗ್ ಹೋಗಿ ಹಿಂಗ್ ಹೊಡೀರಿ ಅಂತೇಳಿ ಆರ್ಡರ್ ಮಾಡಬಹುದು. ಕೇವಲ ಕಮಾಂಡ್ ಕೊಡೋ ಕೆಲಸ ಮಾತ್ರ ಮಾಡಬಹುದು. ಆದರೆ ವೀರ ವಸಂತ್ ಅವರು ಹಂಗಿರ್ಲಿಲ್ಲ. ತಾವೇ ಫ್ರಂಟ್ ಲೈನ್ನಲ್ಲಿ ನಿಂತು ಬಡಿದಾಡ್ತಾ ಇದ್ರು. ಏನೇ ಸವಾಲಿದ್ರು ಅಖಾಡದಲ್ಲಿ ಮುಂದೆ ನಿಂತು ಸೈನಿಕರನ್ನ ಹುರಿದುಂಬಿಸ್ತಾ ಇದ್ರು. ಒಮ್ಮೆ ವಸಂತ್ ಅವರ ತಾಯಿ ಕೇಳಿದ್ರಂತೆ, ನೀನು ಈಗ ಕರ್ನಲ್, ನಿನ್ನ ಸೈನಿಕರು ನಡೆಸೋ ಪ್ರತಿಯೊಂದು ಆಪರೇಷನ್ಗೂ ನೀನೇ ಹೋಗಬೇಕಾ ಅಂತ. ಅದಕ್ಕೆ ವಸಂತ್ ಕೊಟ್ಟ ಉತ್ತರ ಒಂದೇ, ಐ ಗೋ ವೇರ್ ಮೈ ಮೆನ್ ಗೋ. ನನ್ನ ಸೈನಿಕರು ಎಲ್ಲಿರ್ತಾರೋ ನಾನು ಅಲ್ಲೇ ಇರ್ತೀನಿ. ಅವರನ್ನು ಅಪಾಯಕ್ಕೆ ತಳ್ಳಿ ನಾನು ಹಿಂದೆ ಕೂರಲ್ಲ. ಇದು ಕೇವಲ ವಸಂತ್ ಅವರು ತಮ್ಮ ತಾಯಿ ಹೇಳಿದ ಮಾತಾಗಿರಲಿಲ್ಲ. ಇದನ್ನು ಪ್ರತಿ ಅಕ್ಷರಕ್ಕೆ ಅವರು ಫಾಲೋ ಮಾಡ್ತಾ ಇದ್ರು. ಹೀಗೆ ಸೇನೆಯಲ್ಲಿ ಟಫ್ ಆಫೀಸರ್ ಆಗಿದ್ದ ವಸಂತ್ ಅವರು ಮನೆಯಲ್ಲಿ ತುಂಬ ತಮಾಷೆಯ ವ್ಯಕ್ತಿ ಕೂಡ ಆಗಿದ್ರು. ರುಕ್ಮಿಣಿ ಮತ್ತು ಕಿರಿಯ ಮಗಳು ಯಶೋಧ ಜೊತೆಗೆ ಯಾವಾಗಲೂ ನಗು, ತಮಾಷೆ, ಆಟ ಆಡೋ ಫಾದರ್, ಫ್ಯಾಮಿಲಿ ಮ್ಯಾನ್. ವಸಂತ್ ಅವರ ಪತ್ನಿ ಸುಭಾಷಿಣಿ ಒಮ್ಮೆ ತಮಾಷೆಯಾಗಿ ಹೇಳ್ತಿದ್ರಂತೆ, ಇವರಿಗೆ ಯಾವಾಗಲೂ ಮೊದಲನೇ ಪ್ರೀತಿ ದೇಶ, ನಾನು ಬರೀ ಸೆಕೆಂಡ್ ಅಂತ. ದೇಶ ಮತ್ತು ಫ್ಯಾಮಿಲಿ ಎರಡಕ್ಕೂ ಜೀವ ಕೊಡೋಕೆ ರೆಡಿ ಇದ್ದ ರಿಯಲ್ ಹೀರೋಗೆ ಆ ಕರಾಳ ದಿನ ಹತ್ರ ಬರ್ತಾ ಇದೆ ಅಂತ ಹೇಳಿ ಯಾರಿಗೂ ಗೊತ್ತಿರಲಿಲ್ಲ. ಗುಂಡೇಟು ತಿಂದರು ನಿಲ್ಲದ ಗುಂಡಿಗೆ. 8 ಉಗ್ರರ ಸಂಹಾರ. ಹೇಗಿತ್ತು ಕಡೆಯ ಕಾದಾಟ? ಸ್ನೇಹಿತರದ್ದು ಜುಲೈ 31, 2007. ಜಮ್ಮು ಕಾಶ್ಮೀರದ ಉರಿ ಸೆಕ್ಟರ್. ಗಡಿ ನಿಯಂತ್ರಣ ರೇಖೆ ಬಳಿ ದಟ್ಟ ಕತ್ತಲು ಎಲುವಸಿ ಬಳಿ ಮೈ ಕೊರೆಯೋ ಚಳಿ. ಇಡೀ ಕತ್ತಲಿನ ಲಾಭ ಪಡ್ಕೊಂಡು 8 ಶಸ್ತ್ರಸಜ್ಜಿತ ಉಗ್ರರು ಭಾರತದ ಒಳಗೆ ನುಗ್ಗೋಕೆ ಹೊಂಚು ಹಾಕಿ ಕೂತಿದ್ರು. ಈ ಮಾಹಿತಿ ಸಿಕ್ಕಿದ ತಡ ಕರ್ನಲ್ ವಸಂತ್ ಅವರು ತಮ್ಮ ಟೀಮ್ ಜೊತೆಗೆ ನೇರವಾಗಿ ಫೀಲ್ಡ್ಗೆ ಇಳಿದೇ ಬಿಟ್ರು. ಆ ಭಾರೀ ಗುಡ್ಡಗಾಡು ಪ್ರದೇಶದಲ್ಲಿ ಉಗ್ರಗಾಮಿಗಳನ್ನು ಸುತ್ತುವರೆದು ಫೈರಿಂಗ್ ಶುರು ಮಾಡಿದ್ರು. ಉಗ್ರರಿಗೆ ತಪ್ಪಿಸಿಕೊಳ್ಳೋಕೆ ದಾರಿನೇ ಇರಲಿಲ್ಲ.
ಸ್ವತಃ ಕರ್ನಲ್ ವಸಂತ್ ಮುನ್ನುಗ್ಗಿ ಒಬ್ಬ ಉಗ್ರನನ್ನು ಹೊಡೆದುರುಳಿಸಿದ್ರು. ಆದರೆ ಇದೇ ಗ್ಯಾಪ್ನಲ್ಲಿ ಶತ್ರುವಿನ ಗುಂಡೊಂದು ವಸಂತ್ ಅವರ ದೇಹಕ್ಕೆ ನುಗ್ಗಿಬಿಡ್ತು. ಕ್ಲೋಸ್ ರೇಂಜ್ ಶಾಟ್ ಆಗಿದ್ದರಿಂದ ವಸಂತ್ ಅವರಿಗೆ ದೊಡ್ಡ ಗಾಯ ಆಯಿತು. ತೀವ್ರ ರಕ್ತಸ್ರಾವ ಆಯಿತು. ಸಾಮಾನ್ಯವಾಗಿ ಇಷ್ಟೊಂದು ದೊಡ್ಡ ಗಾಯ ಆದಾಗ, ಇಂಜುರಿ ಆದಾಗ, ಹಿರಿಯ ಅಧಿಕಾರಿಗೆ ಹೀಗಾದಾಗ ಸೈನಿಕರನ್ನು ಫೀಲ್ಡಿಂದ ಸ್ವಲ್ಪ ಹಿಂದಕ್ಕೆ ಮೂವ್ ಮಾಡಲಾಗುತ್ತೆ ಮತ್ತು ಎಕ್ಸ್ಟ್ರಾ ಬ್ಯಾಕಪ್ ಫೋರ್ಸ್ ಜೊತೆಗೆ ಅಟ್ಯಾಕ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಲಾಗುತ್ತೆ. ಆದರೆ ಅವತ್ತು ಕರ್ನಲ್ ವಸಂತ್ ಅವರು ಮಾತ್ರ ಯಾವುದೇ ಕಾರಣಕ್ಕೂ ಶತ್ರುಗಳು ತಪ್ಪಿಸ್ಕೊಂಡು ಹೋಗಬಾರ್ದು, ಫಿನಿಷ್ ಮಾಡಲೇಬೇಕು, ಎಲ್ಲ ದಾರಿಗಳನ್ನು ಬ್ಲಾಕ್ ಮಾಡಿ ಅಂತ ಇಂಜುರಿಗೊಳಗಾದರೂ ಕೂಡ ಅದೇ ನೋವಿನಲ್ಲಿ ಸೈನಿಕರಿಗೆ ಆರ್ಡರ್ ಮಾಡಿದ್ರು. ರಕ್ತ ಸುರಿದು ಹೋಗ್ತಿದ್ರು ಛಲ ಬಿಡದೆ. ಮತ್ತೆ ಫೈರಿಂಗ್ ಶುರು ಮಾಡಿದ ವಸಂತ್ ಮತ್ತಿಬ್ಬರು ಉಗ್ರಗಾಮಿಗಳನ್ನು ಹೊಡೆದು ಹಾಕಿದ್ರು. ರಿಪೋರ್ಟ್ಸ್ ಪ್ರಕಾರ ಆಪರೇಷನ್ನಲ್ಲಿ ವಸಂತ್ ಅವರ ದೇಹಕ್ಕೆ ಸುಮಾರು 7 ಗುಂಡುಗಳು ಸೇರಿದ್ವು. ಆದರೂ ವಸಂತ್ ಆ್ಯಂಡ್ ಟೀಮ್ ಹಿಂದೆ ಸರಿಯೋದೇ ಇಲ್ಲ. ಎಲ್ಲ 8 ಉಗ್ರಗಾಮಿಗಳನ್ನ ಏನು ರೌಂಡ್ ಅಪ್ ಮಾಡಿರ್ತಾರೆ, ಅವ್ರನ್ನ ತಪ್ಪಿಸ್ಕೊಳ್ಳೋಕೆ ಬಿಡಲ್ಲ, ಸ್ಪಾಟ್ನಲ್ಲೇ ಫಿನಿಷ್ ಮಾಡ್ತಾರೆ. ಈ ಆಪರೇಷನಲ್ಲಿ ವಸಂತ್ ಮತ್ತು ಅವರ ರೇಡಿಯೋ ಆಪರೇಟರ್ ಶಶಿಕಾಂತ್ ಗಣಪತ್ಗೆ ತೀವ್ರ ಗಾಯಗಳಾಗಿದ್ದರಿಂದ ತುಂಬ ರಕ್ತ ಹೋಗ್ಬಿಟ್ಟಿತ್ತು. ಹಾಸ್ಪಿಟಲ್ಗೆ ಸೇರಿಸಿ ಬದುಕಿಸಿಕೊಳ್ಳೋ ಪ್ರಯತ್ನ ಮಾಡಿದ್ರೂ ಕೂಡ ಫಲ ಕೊಡಲಿಲ್ಲ. ಸೊ 31 ಜುಲೈ 2007 ತಮ್ಮ 40ನೇ ವಯಸ್ಸಲ್ಲಿ ಹುತಾತ್ಮರಾದರೂ ದೇಶಕ್ಕೋಸ್ಕರ ಫೈಟ್ ಮಾಡ್ತಾ ಕರ್ನಾಟಕಕ್ಕೆ ಮೊದಲ ಅಶೋಕ ಚಕ್ರ. ಅಪ್ಪನ ಕಳೆದುಕೊಂಡ 10 ವರ್ಷದ ಮಗಳು. ಸ್ನೇಹಿತರೆ, ಕರ್ನಲ್ ವಸಂತ್ ಅವರ ಅಪ್ರತಿಮ ಸಾಹಸಕ್ಕೆ ಭಾರತ ಸರ್ಕಾರ 2007 ಆಗಸ್ಟ್ 15ನೇ ತಾರೀಕು ಮರಣೋತ್ತರವಾಗಿ ಅಶೋಕ ಚಕ್ರ ಪುರಸ್ಕಾರ ಕೊಟ್ಟು ಗೌರವಿಸಿತು. ಇದು ಶಾಂತಿ ಕಾಲದಲ್ಲಿ ಕೊಡೋ ಅತ್ಯುನ್ನತ ಶೌರ್ಯ ಪ್ರಶಸ್ತಿ. ಶಾಂತಿ ಕಾಲ ಅಂದರೆ ವಾರ್ ಅಲ್ಲದೆ ಇರೋ ಬೇರೆ ಟೈಮ್ನಲ್ಲಿ ಆಗೋ ಕಾನ್ಫ್ಲಿಕ್ಟ್ಸಲ್ಲಿ ತೋರುವ ಶೌರ್ಯಕ್ಕೆ ಕೊಡೋ ಅತ್ಯುನ್ನತ ಪ್ರಶಸ್ತಿ ಇದು. ನೆನಪಿರಲಿ ಸ್ನೇಹಿತರೆ, ವಸಂತ್ ವೇಣುಗೋಪಾಲ್ ಅವರು ಅಶೋಕ ಚಕ್ರ ಪಡೆದ ಕರ್ನಾಟಕದ ಮೊದಲ ವ್ಯಕ್ತಿ ಕರ್ನಲ್ ವಸಂತ್ ಅವರು. 2008 ನೆಕ್ಸ್ಟ್ ಇಯರ್ ಮುಂಬೈ ದಾಳಿಯಲ್ಲಿ ಉಗ್ರರ ವಿರುದ್ಧ ಹೋರಾಟ ಮಾಡಿ ಸಂದೀಪ್ ಉನ್ನಿಕೃಷ್ಣನ್ ಅವರಿಗೆ 2009 ಮರಣೋತ್ತರವಾಗಿ ಅಶೋಕ ಪುರಸ್ಕಾರ ಲಭಿಸಿತು. ಸೊ ವಸಂತ್ ಮತ್ತು ಸಂದೀಪ್ ಅವರು ಅಶೋಕ ಚಕ್ರ ಪಡೆದ ಕನ್ನಡಿಗರು ಇವರಿಬ್ಬರೇ. ಸ್ನೇಹಿತರೆ, ವಸಂತ್ ಅವರಿಗೆ ಅಶೋಕ ಚಕ್ರ ಕೊಡುವಾಗ ಪುಟ್ಟ ಜೀವಗಳೆರಡು ಭಾವುಕವಾಗಿ ನಿಂತಿದ್ವು. ವಸಂತ್ ಅವರು ಹುತಾತ್ಮರಾದ ಟೈಮ್ನಲ್ಲಿ ರುಕ್ಮಿಣಿ ಅವರಿಗೆ ಜಸ್ಟ್ 10 ವರ್ಷ, ಅವರ ಸಹೋದರಿ ತಂಗಿಗೆ ಯಶೋಧ ಅವರಿಗೆ 7 ವರ್ಷ ಅಷ್ಟೇ. ಇಲ್ಲಿ ರುಕ್ಮಿಣಿ ಅವರು ಅಪ್ಪನ ಬಗ್ಗೆ ಒಂದು ಮಾತನ್ನ ಯಾವಾಗಲೂ ಹೇಳ್ತಿರ್ತಾರೆ. ಅಪ್ಪ ವಾಸ್ ಅ ಸಾರ್ಟ್ ಆಫ್ ಪರ್ಸನ್ ಹೂಸ್ ಮೇಯರ್ ಪ್ರೆಸೆನ್ಸ್ ವಾಸ್ ಎನಫ್ ಟು ಇನ್ಸ್ಪೈರ್ ಪೀಪಲ್ ಅಂತ. ನಮ್ಮಪ್ಪ ಸುಮ್ಮನೆ ಅಲ್ಲಿದ್ರೆ ಸಾಕು, ಅಕ್ಕಪಕ್ಕ ಇರೋರಿಗೆ ಒಂಥರ ಇನ್ಸ್ಪಿರೇಷನ್ ಬರ್ತಾ ಇತ್ತು ಅಂತ. ಆದರೆ ವಿಧಿ ಆ ಇನ್ಸ್ಪಿರೇಷನ್ನ ಭಾರತ ಲೋಕಕ್ಕೆ ಕಳಿಸ್ಬಿಟ್ಟಿತ್ತು. ಹುತಾತ್ಮನ ಪತ್ನಿಗೆ ಸರ್ಕಾರದ ಅಪಮಾನ. ಎಸ್ ಸ್ನೇಹಿತರೆ, ನಮ್ಮ ಕೆಟ್ಟ ವ್ಯವಸ್ಥೆ ದೇಶಕ್ಕಾಗಿ ಪ್ರಾಣ ಕೊಟ್ಟ ಯೋಧನ ಕುಟುಂಬಕ್ಕೆ ಅವರ ಅಗಲಿಕೆ ನಂತರ ಕೂಡ ನೆಮ್ಮದಿಯಾಗಿರ್ಲಿಕ್ಕೆ ಬಿಡಲಿಲ್ಲ ಅನ್ನೋದೇ ಬೇಜಾರಿನ ವಿಚಾರ. ಯಾಕಂದ್ರೆ ಸರ್ಕಾರ ಅವರಿಗೆ ಪರಿಹಾರವಾಗಿ ಜಮೀನು ಕೊಡೋ ಭರವಸೆ ಕೊಟ್ಟಿತ್ತು. ಆದರೆ ಜಮೀನು ಸಿಗೋಕೆ ಎಷ್ಟು ವರ್ಷ ಬೇಕಾಯ್ತು ಗೊತ್ತಾ? 7ಕ್ಕೂ ಅಧಿಕ ವರ್ಷ ಫೈಟ್ ಮಾಡಬೇಕಾಯ್ತು. ನಾಚಿಕೆಗೇಡಿದು. ಸರ್ಕಾರದ ಆದೇಶದ ಪ್ರಕಾರ ಅಶೋಕ ಚಕ್ರ ಪುರಸ್ಕೃತರಿಗೆ 1.25 ಲಕ್ಷ ರೂಪಾಯಿ ದುಡ್ಡು ಅಥವಾ 2 ಎಕರೆ ನೀರಾವರಿ ಜಮೀನನ್ನು ಕೊಡಬೇಕು. ಆದರೆ ವಸಂತ್ ವೇಣುಗೋಪಾಲ್ ಅವರ ಪತ್ನಿ ಸುಭಾಷಿಣಿ 1.25 ಲಕ್ಷ ರೂಪಾಯಿ ಹಾಗೂ 2 ಎಕರೆ ನೀರಾವರಿ ಜಮೀನು 2 ಈಕ್ವಲ್ ಅಲ್ಲ ಮೌಲ್ಯದಲ್ಲಿ ಜಮೀನನ್ನೇ ಕೊಡಿ ಅಂತ ಕೇಳಿದ್ರು. ನ್ಯಾಯಯುತವಾಗಿ ಕೇಳಿದ್ರು. ಹಂಗಂತ ಅವ್ರೇನು ಭಿಕ್ಷೆ ಬಿಡಲಿಲ್ಲ, ಇರೋ ನಿಯಮದ ಪ್ರಕಾರ ಕೊಡಿ ಅಂತ ಕೇಳಿದ್ರು. ಆದರೆ ಜಮೀನು ಕೊಡಬೇಕಾಗಿದ್ದ ರಾಜ್ಯ ಸರ್ಕಾರ ತುಂಬ ಲೇಟ್ ಮಾಡ್ತು. ಇವ್ರದ್ದು ಏನಾರು ಕೆಲಸ ಇದ್ರೆ ಬೇಗ ಮಾಡ್ಕೊಂಡ್ಬಿಡ್ತಾರೆ, ಲೇಟ್ ಮಾಡಿಬಿಟ್ರು. ಹೀಗಾಗಿ ಸುಭಾಷಿಣಿ ಅವರು ಅಂದರೆ ರುಕ್ಮಿಣಿ ವಸಂತ್ ಅವರ ತಾಯಿ ರಾಜ್ಯ ಸರ್ಕಾರದ ವಿರುದ್ಧ ಕೋರ್ಟ್ಗೆ ಹೋಗಿ ಫೈಟ್ ಮಾಡಬೇಕಾಯಿತು. ಕಡೆಗೆ 2014 ಖುದ್ದು ರಕ್ಷಣಾ ಸಚಿವಾಲಯ ಮಧ್ಯಪ್ರವೇಶ ಮಾಡಬೇಕಾಗಿ ಬಂತು. ಅಲ್ಲದೆ ಈ ಕೇಸ್ನಲ್ಲಿ ಹೈಕೋರ್ಟ್ ಕೂಡ ರಾಜ್ಯ ಸರ್ಕಾರಕ್ಕೆ ಸರಿಯಾಗಿ ಕ್ಲಾಸ್ ತಗೊಳ್ತು. ಕಡೆಗೂ ಆಮೇಲೆ ಬಗೆಹರಿತು 7 ವರ್ಷ ಆದಮೇಲೆ. ಅಶೋಕ ಚಕ್ರ ಪಡೆದ ಯೋಧರೊಬ್ಬರ ಪತ್ನಿಗೆ ನಮ್ಮ ಸಿಸ್ಟಮ್ ಕೊಡೋ ಮರ್ಯಾದೆ ಇದೇನಾ? ಜೀವ ಕಳ್ಕೊಂಡಿರೋ ಒಬ್ಬ ಹುತಾತ್ಮ ಯೋಧನ ಪತ್ನಿಗೆ, ಅವ್ರ ಫ್ಯಾಮಿಲಿಗೆ ಭಾಳ ಬೇಸರ ಆಗಿತ್ತು ಅವರಿಗೆ. ಪ್ರತಿಕ್ರಿಯೆ ಕೊಟ್ಟಿದ್ರು 2014 ರುಕ್ಮಿಣಿ ಅವರ ತಾಯಿ. ಸರ್ಕಾರಿ ಕಚೇರಿಯಲ್ಲಿ ಆ ಅಧಿಕಾರಿಗಳ ವರ್ತನೆ ಹೇಗಿತ್ತು ಅಂದರೆ, ಇಷ್ಟು ಬೆಲೆ ಬಾಳೋ ಜಾಗಕ್ಕೆ ನಾನು ಅರ್ಹಳಲ್ಲ ಅಂತ ಅವರು ಬಿಹೇವ್ ಮಾಡ್ತಿದ್ರು. ಆ ರೀತಿ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ರು. ನಂಗೆ ಆ ರೀತಿ ಅನ್ನಿಸ್ತಾ ಇತ್ತು. ಅಪಮಾನ ಆಗ್ತಾ ಇತ್ತು, ಕಿರಿಕಿರಿ ಆಗ್ತಾ ಇತ್ತು. ಸಾಕಪ್ಪ ಸಹವಾಸ ಅಂತ ಬಿಟ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಆದರೆ ನಾನು ಇವತ್ತು ಸುಮ್ಮನಾದರೆ ನಾಳೆ ಗಡಿ ಕಾಯೋ ಸೈನಿಕರ ಮುಂದಿನ ಜನ್ರೇಷನ್ಗೆ ಅನ್ಯಾಯ ಆಗುತ್ತೆ, ಅದಕ್ಕೆ ಹೋರಾಟ ಬಿಡಲಿಲ್ಲ ಅಂತ ಹೇಳಿದ್ರು. ಈ ರೀತಿಯೆಲ್ಲ ಕೇಳಬೇಕಾ ಈ ದೇಶ? ಇಷ್ಟೆಲ್ಲ ಹಿಂಸೆ ಕೊಡಬೇಕಾ ಯೋಧರ ಫ್ಯಾಮಿಲಿಗೆ? ಒಬ್ಬ ಫೇಮಸ್ ಸೆಲೆಬ್ರಿಟಿ ಬಗ್ಗೆ ಎಷ್ಟೊಂದು ನಾವು ಅಕ್ಕರೆ ತೋರ್ತೀವಿ ಅಲ್ವಾ? ಇವರಲ್ವಾ ಸೆಲೆಬ್ರಿಟಿ? ಕರ್ನಲ್ ವಸಂತ್ ಅವರು ಸೆಲೆಬ್ರಿಟಿ ಅಲ್ವಾ? ಅವ್ರ ಫ್ಯಾಮಿಲಿಗೆ ಅನ್ಯಾಯ ಆಗದಿರಂಗೆ ನೋಡ್ಕೋಬೇಕಲ್ವ ನಾವು? ಸುಭಾಷಿಣಿಯವರು ಅವತ್ತು ತೋರಿದ ದಿಟ್ಟತನವೇ ಕಡೆಗೂ ವ್ಯವಸ್ಥೆಯನ್ನು ಬಗ್ಗೋರಿತಿ ಮಾಡಿತು. ಅದಾದಮೇಲೂ ಕೂಡ ಸುಭಾಷಿಣಿಯವರು ಸುಮ್ಮನಾಗಲಿಲ್ಲ. ಪತಿಯನ್ನು ಕಳೆದುಕೊಂಡ ಬಳಿಕ ಸುಭಾಷಿಣಿ
ನೊಂದವರ ಜೀವನದಲ್ಲಿ ಬೇರೆಯವ್ರ ಲೈಫಲ್ಲೂ ಕೂಡ ಹೊಸ ಚೈತನ್ಯ ತುಂಬೋ ಕೆಲಸಕ್ಕೆ ಕೈ ಹಾಕಿದ್ರು. 2007ರಲ್ಲಿ ಸ್ಮಿತಾ ಶ್ರೀನಿವಾಸನ್ ಅವರೊಂದಿಗೆ ಸೇರಿ ವಸಂತ ರತ್ನ ಫೌಂಡೇಶನ್ ಫಾರ್ ಆರ್ಟ್ಸ್ ಶುರು ಮಾಡಿದ್ರು. ಇವತ್ತು 120ಕ್ಕೂ ಅಧಿಕ ಕುಟುಂಬಗಳಿಗೆ ಫೌಂಡೇಶನ್ ಹೆಲ್ಪ್ ಮಾಡಿದೆ. ಹುತಾತ್ಮರಾದ ಸೈನಿಕರ ಪತ್ನಿಯರಿಗೆ, ಅವರ ಮಕ್ಕಳಿಗೆ ಶಿಕ್ಷಣ ಮತ್ತು ಆರ್ಥಿಕ ಬೆಂಬಲ ಕೊಡ್ತಾ ಬರ್ತಾ ಇದೆ. ಈ ಮೂಲಕ ವಸಂತ ಅವರ ಸಾವಿನಲ್ಲೂ ಸಾರ್ಥಕತೆ ಮೆರಿತಾ ಇದ್ದಾರೆ. ಇನ್ನು ರುಕ್ಮಿಣಿ ಅವರು ಕೂಡ ಅಪ್ಪನ ಶಿಸ್ತು ಮತ್ತು ಅವರ ವ್ಯಕ್ತಿತ್ವ ನನ್ನಲ್ಲಿ ಮತ್ತು ನನ್ನ ಸಹೋದರಿಯಲ್ಲಿ ಇವತ್ತಿಗೂ ಜೀವಂತವಾಗಿದೆ ಅಂತ ಹೇಳ್ತಾರೆ. ರಾಯಲ್ ಅಕಾಡೆಮಿ ಆಫ್ ಡ್ರಾಮ್ಯಾಟಿಕ್ ಆರ್ಟ್ ಇನ್ ಲಂಡನ್ನಲ್ಲಿ ಪ್ರೊಫೆಷನಲ್ ಆ್ಯಕ್ಟಿಂಗ್ನಲ್ಲಿ ಡಿಗ್ರಿ ಮಾಡಿರೋ ರುಕ್ಮಿಣಿ ಅವರು ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಶಸ್ವಿ ನಟಿಯಾಗಿ ಕರಿಯರನ್ನು ಡೆವಲಪ್ ಮಾಡ್ಕೊಳ್ತಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ನಾವು ಕೂಡ ಹಾರೈಸೋಣ. ಇದಾಗಿತ್ತು ಸ್ನೇಹಿತರೆ, ರುಕ್ಮಿಣಿ ವಸಂತ್ ಅವರ ತಂದೆ ಒಬ್ಬ ಮಹಾನ್ ಯೋಧ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿಲ್ವಲ್ಲ, ಅದನ್ನು ತಿಳಿಸ್ಕೊಡೋ ಪ್ರಯತ್ನ, ಅವರ ಲೈಫನ್ನು ತೆರೆದಿಡೋ ಪ್ರಯತ್ನ, ಅವರ ತ್ಯಾಗ ಬಲಿದಾನಕ್ಕೆ ಒಂದು ಗೌರವ ಅರ್ಪಿಸೋ ಪ್ರಯತ್ನ, ಸಲ್ಯೂಟ್ ಮಾಡೋ ಪ್ರಯತ್ನ. ಈ ಸ್ಟೋರಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ, ಎಲ್ರಿಗೂ ಗೊತ್ತಾಗಲಿ. ಹಾಗೆ ನಿಮ್ಮ ಒಪಿನಿಯನ್ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಯೋಧರು, ಹುತಾತ್ಮ ಯೋಧರು, ಅವ್ರನ್ನ ನಾವು ನಡೆಸ್ಕೊಳ್ಳೋ ರೀತಿಯನ್ನು ಯಾವ ರೀತಿ ಬದಲಾಯಿಸ್ಕೊಳ್ಬೇಕು, ನಾವು ಇನ್ನೂ ಏನೇನು ಮಾಡಬೇಕು, ನಾವು ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಸ್ ಎ ಸೊಸೈಟಿ ಈ ವಿಚಾರದಲ್ಲಿ ಯಾವತ್ತೂ ಕೂಡ ನಾವು ಅನಿಸ್ಕೊಳ್ಳೋ ರೀತಿ ಇರಬಾರ್ದು, ಅವ್ರಿಗೆ ಹಿಂಸೆ ಕೊಡಬಾರ್ದು, ನೋವು ಕೊಡಬಾರ್ದಲ್ವ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಕಳೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಪ್ರೀಮಿಯಂ ಮೆಂಬರ್ ಆಗಿ ಜಾಯ್ನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕ್ಕೆ ಶುರು ಮಾಡ್ಬೋದು. ಹಾಗೂ ಹಲವಾರು ವೀಡಿಯೋಗಳ ಅರ್ಲಿ ಆಕ್ಸೆಸ್ ಪಡಿಬೋದು. ನಿಮ್ಮ ಒಂದಿನದ ಕಾಫಿಗಿಂತ ಕಮ್ಮಿ ಪ್ರೈಸ್ಗಿದೆ. ಆಸಕ್ತರು ಚೆಕ್ ಮಾಡಿ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.